ನ್ಯಾಷನಲ್ ನ್ಯೂಸ್ ಬುಕ್ಕಾಪಟ್ಟಣ. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ವತಿಯಿಂದ ಶುದ್ಧ ಜಲ ಅಭಿಯಾನ ಮತ್ತು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಟ್ಯೂಷನ್ ತರಬೇತಿ ಕಾರ್ಯಕ್ರಮ ಉದ್ಘಾಟನೆ. ಶಿರಾ ತಾಲೂಕು ಬುಕ್ಕಾಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ವತಿಯಿಂದ ಶುದ್ಧ ಜಲ ಅಭಿಯಾನ ಕಾರ್ಯಕ್ರಮ ಹಾಗೂ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸಂಸ್ಥೆಯ ವತಿಯಿಂದ ಟ್ಯೂಷನ್ ತರಬೇತಿಯನ್ನು ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ಕಾರ್ಯಕ್ರಮದಲ್ಲಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಹಿದ್, ಮುಖ್ಯ ಶಿಕ್ಷಕ ಜೈನುಲ್ಲಾಬಿನ್ ಖಾಜಿ, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ವಲಯ ಮೇಲ್ವಿಚಾರಕಿ ಪ್ರಮೀಳಾ, ಶುದ್ಧ ಗಂಗಾ ಮೇಲ್ವಿಚಾರಕರಾದ ವಿರೂಪಾಕ್ಷ, ಕೃಷಿ ಮೇಲ್ವಿಚಾರಕರಾದ ಶಿವಾಚಾರ್ಯ, ವಲಯದ ಸೇವಾ ಪ್ರತಿನಿಧಿ ನಾಗೇಶ್, ಶುದ್ಧ ಗಂಗಾ ಪ್ರೇರಕರಾದ ನೀಲಮ್ಮ, ಎಸ್ಡಿಎಂಸಿ ಅಧ್ಯಕ್ಷ ಕಿಶನ್, ಸದಸ್ಯರಾದ ಚಿತ್ತಯ್ಯ, ತಿಪ್ಪೇಶ್ ಸೇರಿದಂತೆ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಮತ್ತು ಮೇಡಮ್ ಎಲ್ಲರೂ ಗಣ್ಯರೇ, ಧರ್ಮಸ್ಥಳ ಸಂಘ ಅಂದರೆ ನಮಗೆ ಒಂದು 20 ವರ್ಷ ಅದೇ ನಮಗೆ ಒಂದು ಪರಿಚಯ. ಟ್ಯೂಷನ್ ಕ್ಲಾಸ್ ಆಗಿರ್ಬೋದು, ಮತ್ತು ಶುದ್ಧಗಂಗಾ ನೀರಿಂದ ಆಗ್ಬೋದು, ಸ್ಪೆಷಲ್ ಕ್ಲಾಸ್ ಏನು ಮಾಡ್ತೀವಿ ಅಂತ ಇವಾಗ ಬಂದಿದ್ದಾರೆ. ನಾವು ಆಗಲೇ 15 ವರ್ಷದಿಂದ ನಾವು ಕಂಟಿನ್ಯೂ ನೋಡ್ತಾರೆ ಬರ್ತೀವಿ. ಪ್ರತಿಯೊಂದೂ ಉಪಕಾರ ಮಾಡ್ತಾ ಇದ್ದಾರೆ. ಒಂಥರ ಸಂಘದ ಅನುಕೂಲ ಕೊಡ್ತಾರೆ, ಟ್ಯೂಷನ್ ಮಕ್ಕಳು ಟ್ಯೂಷನ್ ಕೊಡ್ತಾರೆ, ಆಮೇಲೆ ಗೆಸ್ಟ್ ಟೀಚರ್ ಕೊಡ್ತಾರೆ. ಪ್ರತಿಯೊಂದು ಶುದ್ಧಗಂಗಾ ನೀರು ಮತ್ತು ಯಾರು ಫಿಲ್ಟ್ರು, ಯಾರೋ ಸೌಕರ್ಯಗಳು, ಯಾರೋ ನೀರು ಕುಡಿಯೋರು, ಪ್ರತಿಯೊಬ್ಬರು ಶುದ್ಧಗಂಗಾ ನೀರು ಕುಡಿತಿದ್ದಾರೆ. ಅದು ಭಾಳ ಹೆಮ್ಮೆ ಇದೆ ನಮಗೆ. ಅವ್ರ ಸಂಘದವರಿಗೆ ನಾವು ಯಾವತ್ತೂ ಸಪೋರ್ಟೆ. ನಮ್ಮ ಸಂಘ ನಮ್ಮ ಪಂಚಾಯತ್ಗೆ ಇದ್ರಾಗ ಮೀಟಿಂಗ್ ಶುದ್ಧಗಂಗೆ ಹೋಗಿ ಘಟ್ಟ ಕೊಡ್ತೀವಿ. ಬೇರೆ ಯಾರಾದ್ರೂ ಬಂದು ಕೇಳಿದ್ರು 5 ಸಾವಿರ ಕೊಡ್ತೀನಿ, 10 ಸಾವಿರ ಕೊಡ್ತೀನಿ, ನಾನು ಫಸ್ಟ್ ನಾನೇ ವಹಿಸ್ಕೊಳ್ಬೇಕು. ಇಲ್ಲ, ಇರಲಿ, ಅದು ಒಂದು ಸಂಘ, ಅವ್ರಿಗೆಲ್ಲರೂ ಅನುಕೂಲ ಆಗ್ತಿದೆ, ಅವ್ರಿಗೆ ಕೊಡೋಣ ಅಂತೇಳಿ ನಾವೆಲ್ಲ ಮನಸ್ಸು ಮಾಡಿ ಎಲ್ಲ ಸದಸ್ಯರು ನಮ್ಮೆಲ್ಲ ಆಯಿತು, ಅದು ಅವ್ರಿಗೆ ಕೊಡೋಣ ಅನ್ನೋದಕ್ಕೆ ಇವತ್ತು ಕಟ್ಕೊಡ್ತೀವಿ. ನೀವು ಯಾವತ್ತಿದ್ರೂ ನಮ್ಮ ಸಹಕಾರ ಇದ್ದೇ ಇರುತ್ತೆ. ಈ ಥರ ನೀವು ಹಲವಾರು ನೀವು ಯೋಜನೆ ಮಾಡ್ತಿದ್ದೀರಾ, ನಮಗೂ ಹೆಮ್ಮೆ ಆಗುತ್ತೆ. ನಿಮ್ಗೆಲ್ಲ ನಮ್ಮ ಕಡೆಯಿಂದ ಎಲ್ಲರೂ ನಿಮ್ಗೆ ಅಭಿನಂದನೆ. ಮಕ್ಕಳಿಗೆ ಏನಿದೆ ಅಲ್ಲ, ಪರಿಹಾರ ಬೋಧನೆ ಮಾಡ್ತೀವಿ ಅಂತ ಹೇಳಿ 1 ತಿಂಗಳ ಹಿಂದೆ ಇವರು ನಮ್ಮ ಹತ್ರ ಬಂದು ಚರ್ಚೆ ಮಾಡ್ಕೊಂಡು ಹೋಗಿದ್ರು. ಈಗ ನಿಮ್ಗೆಲ್ಲರಿಗೆ ಗೊತ್ತಿದೆ, 10ನೇ ತರಗತಿ ಮಕ್ಕಳಿಗೆ ಮತ್ತು 8ನೇ ತರಗತಿಗೂ ಮಕ್ಕಳಿಗೆ ಗೊತ್ತಿದೆ. ನಾವು ಈಗ ಆಲ್ರೆಡಿ ಇಲಾಖೆ ವತಿಯಿಂದ ನಾವು SDMC ಒಂದು ಇದರಿಂದ ಸಹಕಾರದಿಂದ 8 ಮತ್ತು 9ನೇ ತರಗತಿ ಮಕ್ಕಳಿಗೆ ಕೊನೆ ಅವಧಿಯನ್ನು ಗಟ್ಟಿಯಾಗಿ ಓದುವುದು ಬರೆಯೋದು ಮಾಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಅದ ನಂತರ ಮತ್ತೊಂದು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು FLN ಅಂದ್ರೆ ಯಾವ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದಾರೆ ಅವ್ರು ಮಾಡ್ತಾ ಇದ್ದೀವಿ 8, 9. ಅದೇ ರೀತಿ 10ನೇ ತರಗತಿ ಮಕ್ಕಳು ನಾವೇನ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ ಶಾಲಾ ಅವಧಿ ಜೊತೆಗೆ ಬೆಳಗಿನ ಅವಧಿ ಮತ್ತೊಂದು ತಾಸು ತಗೊತಾ ಇದ್ದೀವಿ, ವಿಶೇಷ ತರಗತಿ ಅಂತ. ಸಾಯಂಕಾಲ ಮತ್ತೇನಿದೆಲ್ಲ ಗುಂಪು ಅಧ್ಯಯನ ಅಂತ ಮಾಡ್ತಾ ಇದ್ವಿ. ಸೊ ಈ ಅವಧಿ ಒಳಗೆ ನಾವು ನಮ್ದೇ ಒಂದು ಕ್ಲಾಸ್ ಇರ್ಲಿ ಅಂತೇಳಿ ಧರ್ಮಸ್ಥಳ ಸಂಘ ವತಿಯಿಂದ ಬಂದು ಕೇಳ್ಕೊಂಡ್ರಿಂದ ಇವರು ಧರ್ಮಸ್ಥಳ ವತಿಯಿಂದ ನಮ್ಮ ಶಾಲೆಗೆ ಒಂದು ಸಹಕಾರ ನೀಡ್ತೀವಿ. ನಾವು ನಿಮ್ಗೆಲ್ಲ ದಾನವಾಗಿ ನಮ್ಮಿಂದ ಏನ್ ಸಹಕಾರ ಆಗ್ತೀವಿ ಕೊಡ್ತೀವಿ, ನಿಮ್ಗೆ ಅನುಕೂಲ ಆಗ್ಬೇಕು. ಆ ಥರ ನಿಮ್ಮ ಹಂತದಲ್ಲಿ ನೀವೇ ಶಿಕ್ಷಕರು ಮಕ್ಕಳಿಗೆ ಒಂದು ಸ್ವಲ್ಪ ಅವರು ಎಲ್ಲ 10ನೇ ತರಗತಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಉತ್ತೀರ್ಣ ಆಗ್ಬೇಕು, ಯಾವುದೇ ಕಾರಣಕ್ಕೂ ಯಾವ ಮಕ್ಕಳು ಸಹಿತ ಫೇಲ್ ಆಗಬಾರ್ದು ಅಂತ ಹೇಳಿ ಅವರು ನಮ್ಮ ಶಾಲೆಗೆ ಬಂದು ಅವರು ಒಂದು ಇವತ್ತಿಂದ ಈ ಒಂದು ತರಗತಿ ಪ್ರಾರಂಭ ಮಾಡೋಣ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾರೆ. ಹಾಗಾಗಿ ನಾವು ನಮ್ಮ ಶಾಲೆ ಪರವಾಗಿ, ನಮ್ಮ SDMC ಪರವಾಗಿ, ಅವ್ರ ಸಂಘದವರಿಗೆ ನಾವು ಚಪ್ಪಾಳಿಕೆ ಮೂಲಕ ಧನ್ಯವಾದಗಳನ್ನು ನಮಸ್ಕರಿಸುತ್ತಾ, ಈ ದಿವಸ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮುಜಾಹಿದ್ರವರೇ, ನಮ್ಮ ಆತ್ಮೀಯರು, ಸದಾ ನನ್ನ ಜೊತೆಯಲ್ಲಿರೋರು, ಶಾಲೆಯ ಎಲ್ಲ ಅಭಿವೃದ್ಧಿ ಕೆಲಸಕ್ಕೂ ನನ್ನ ಜೊತೆಯಲ್ಲಿದ್ದು ಶ್ರಮಿಸುವಂಥ ವ್ಯಕ್ತಿ ಚಿತ್ತಯ್ಯನವರೇ, ನಮಗೆ ಎಲ್ಲ ಶಾಲೆಯ ಅಭಿವೃದ್ಧಿ ಕೆಲಸಕ್ಕೆ ಮಾರ್ಗದರ್ಶನವನ್ನು ಕೊಡುತ್ತಾ ಸದಾ ನಮ್ಮ ಜೊತೆಯಲ್ಲಿರುವ ನಮ್ಮ ಮುಖ್ಯ ಶಿಕ್ಷಕರಾದ ಕಾಂತಿ ಸರ್ ಅವರೇ, ಸಹ ಶಿಕ್ಷಕರೇ ಹಾಗೂ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಪದಾಧಿಕಾರಿಗಳೇ, ನಮ್ಮ ಸ್ನೇಹಿತರೆ ಹಾಗೂ ಮಕ್ಕಳೇ, ನೀವು ಧರ್ಮಸ್ಥಳ ಎಲ್ಲರೂ ಕೇಳಿದ್ದೀರಾ, ಎಲ್ಲರೂ ನೋಡಿದ್ದೀರಾ ಅಲ್ವಾ?
ಆ ಹೆಸರಿನಲ್ಲೇ ಧರ್ಮ ಇದೆ. ಮೊದಲನೇದಾಗಿ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಪಂಚಭೂತಗಳಲ್ಲಿ